ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಂಪಲ್ ಆಸ್ ದಟ್ ಅಲ್ವಾ? ಇದರಲ್ಲಿ ಕಾಂಪ್ಲಿಕೇಶನ್ ಏನಿದೆ? ಬಟ್ ಸರ್ ಎಲ್ಲಿಯೂ ಕೂಡ RSS ಅನ್ನೋದನ್ನ ನೀವು ಮೆನ್ಷನ್ ಮಾಡಿಲ್ಲ. ಅವರಿಗೆ ಈಸಿ ಅಲ್ವಾ? ಅಂದ್ರೆ ಈಗ ಯಾರೋ ವಿವೇಚನೆ ಬಳಸ್ಕೊಂಡು ಅವಕಾಶವನ್ನ ಕೊಟ್ರೆ ಸರ್ಕಾರ ಕಾನೂನು ಮಾಡಿ ಅಥವಾ ನಿಯಮ ಮಾಡಿ ಏನ್ ಪ್ರಯೋಜನ? ಹೇಗೆ ಅವರಿಗೆ ತೊಂದರೆ ಆಗ್ತಾ ಇದೆ ಹೇಳಿ? ಅವ್ರು ಹೇಳ್ತಾರೆ ಐ ಆಮ್ ಟೆಲಿಂಗ್, ನೀವು ಪರ್ಮಿಷನ್ ತಗೊಳ್ಳಿ ಸರ್, ಪರ್ಮಿಷನ್ ತಗೊಳ್ಳಿ. ಈಗ ಮೊನ್ನೆ ನೀವೇ ನಮಗೆ ಬೈತೀರಾ ಸರ್, CM ಅವ್ರು ಒಂದು ಕಾನ್ವಾಯ್ ಅಲ್ಲಿಂದ ಇಲ್ಲಿಗೆ ಹೋದಾಗ ಸ್ವಲ್ಪ ಟ್ರಾಫಿಕ್ನಲ್ಲಿ ಒಂದು 5 ನಿಮಿಷ ಡಿಲೇ ಆದಾಗ ನೀವು ಎಷ್ಟು ಥರ ಬೈತೀರಾ ನಮಗೆ? ಹೌದಾ ಇಲ್ಲ? ಹೆಡ್ಲೈನು, ಬ್ರೇಕಿಂಗ್ ನ್ಯೂಸ್ ಎಲ್ಲ ಹಾಕ್ತೀರಾ. ಇವರು ಮೊನ್ನೆ ಇದೇ ಬೆಂಗಳೂರು ನಗರದಲ್ಲಿ 100 ಕಡೆಯಿಂದ ಪಥಸಂಚಲನ ಮಾಡಿದ್ರು. ಯಾರು ಪರ್ಮಿಷನ್ ತಗೊಂಡಿದ್ರು? ಲಾಠಿಗಳು ಇಟ್ಕೊಳ್ಳೋದು ಏನು ಅವಶ್ಯಕತೆ ಸರ್? ಇವರು ಅಷ್ಟು ಶಾಂತಿ ಪ್ರಿಯರಿದ್ರೆ ಏನಕ್ಕೆ ಬಡಗಿ ತಗೊಂಡು ಓಡಾಡ್ತಾ ಇದ್ದಾರೆ? ಯಾವ ಧರ್ಮದಲ್ಲಿ ಇದೆ ಸರ್ ನೀವು ಬಡಗಿ ತಗೊಂಡು ಓಡಾಡ್ಬೇಕಂತ? ಯಾವ ಗ್ರಂಥದಲ್ಲಿ ಇದೆ ಸರ್ ನೀವು ಲಾಂಗು ಮಚ್ಚು ಕತ್ತಿ ಇಟ್ಕೊಂಡು ಓಡಾಡಬೇಕು ಅಂತ? ಆಮೇಲೆ ನಾವು ಅವ್ರ ಹೆಸರೇ ಪ್ರಸ್ತಾಪ ಮಾಡಿಲ್ಲ ಅಂದ್ರೆ ಇವ್ರಿಗೇನು ಸಮಸ್ಯೆ? ಗೌರ್ಮೆಂಟ್ ಆರ್ಡರ್ ಹೌದಪ್ಪ, ಯಾವುದೋ ಒಂದು ಆರ್ಗನೈಸೇಷನಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಮಾಡಿ. ಆ ಕಾನೂನು ನನಗೂ ಅನ್ವಯಿಸ್ತದೆ, ನಿಮಗೂ ಅನ್ವಯಿಸ್ತದೆ. ಅದಕ್ಕೆ ಯಾಕೆ ಹೆದರಿಕೆ? ಅಕ್ಟೋಬರ್ 23ಕ್ಕೆ ಕಲಬುರಗಿಯಲ್ಲಿಯೇ ಪಥಸಂಚಲನ ಹಮ್ಮಿಕೊಂಡಿದ್ದಾರೆ. ಮಾಡಲಿ, ಪರ್ಮಿಷನ್ ತಗೊಳ್ಳಿ ಫಸ್ಟ್. ಅಕ್ಟೋಬರ್ 23ಕ್ಕೆ ಯಾಕೆ? ಅದೇ ದೀಪಾವಳಿ ಟೈಮ್ನಲ್ಲಿ ಮಾಡಲಿ. ರಜಾ ಆದಮೇಲೆ ಎಲ್ಲ ಇದು ಏನು ಸ್ವೀಟ್ ಗೀಟ್ ತಿಂದ ಆದಮೇಲೆ ಹೋಳಿಗೆ ಊಟ ಆದಮೇಲೆ ಬರ್ಬೇಕಂತ ಇದೆಯಾ? ನಾನು ಹೇಳ್ತಾ ಇಲ್ಲ, ಇವ್ರ ಅನುಕೂಲಕ್ಕೆ ರೀ ಅಷ್ಟೇ. ಈಗ ನಿಮ್ಮ BJP ಲೀಡರ್ಸು ಕಳೆದ 1 ವರ್ಷದಲ್ಲಿ 4-5 ಸರಿ ಬಂದಿದ್ದಾರೆ ಕಲಬುರಗಿಗೆ. ಏನಕ್ಕೆ ಗೊತ್ತಾ? ಯಾವುದೋ ರೈತರ ಸಮಸ್ಯೆ ಪರಿಹಾರಗೋಸ್ಕರ ಅಲ್ಲ ಅಥವಾ ಬೇರೆದಕ್ಕಲ್ಲ, ಪ್ರಿಯಾಂಕ್ ಖರ್ಗೆ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ. ಮಾಡಲಿ, ಪಥಸಂಚಲನ ಮಾಡ್ತಾರ ಮಾಡಲಿ, ಯಾರು ಬೇಡ ಅಂದಿದ್ದಾರೆ? ಕೆಲವು ನಿಯಮಗಳಿರ್ತವೆ, ಮಾನದಂಡಗಳಿರ್ತವೆ. ಆದರೆ ಈ ಸರಿ ಮಾತ್ರ BJP ಮಕ್ಕಳೆಲ್ಲರೂ ಬರ್ಬೇಕು ನೋಡಿ. ದಯವಿಟ್ಟು ನಾನು ವಿನಂತಿ ಮಾಡ್ಕೊತೀನಿ, ಎಲ್ಲ BJP ನಾಯಕರ ಮಕ್ಕಳು ಗಣವೇಶ ಹಾಕೊಂಡು ಕಲಬುರಗಿಗೆ ಬನ್ನಿ, ಸ್ವಾಗತ ಮಾಡ್ತೀನಿ. ನಿಮ್ಗೆ ನೆನಪಿದ್ರೆ ಹೋದ ಬಾರಿ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಟೀ, ಕಾಫಿ, ಎಳ್ನೀರು ಕೊಟ್ಟಿದ್ದೆ. ಈ ಸರಿ ಬೇಕಾದ್ರೂ ಹೇಳಿದ್ರೆ ಅರೇಂಜ್ಮೆಂಟ್ ಮಾಡ್ತೀನಿ, ನೋ ಪ್ರಾಬ್ಲಮ್. ನಾನು ಆಗ್ಲೇ ಎದ್ದಿದ್ದೀನಿ, ಏನು ಎಚ್ಚರಿಕೆ ಕೊಡ್ತೀನಿ? ಐ ಆಮ್ ಅವೇಕಂಡ್, ನಾನು ಎಚ್ಚರ ಇದ್ದೀನಿ, ಅದಕ್ಕೆ ಮಾತಾಡ್ತಾ ಇರೋದು. ಏನು ಎಚ್ಚರಿಕೆ ಕೊಡ್ತಾರೆ ನನಗೆ? ನನಗೆ ಪ್ರಬುದ್ಧತೆ ಬಂದಿದೆ, ಅದಕ್ಕೆ ನಾನು ಇಂಥ ಕಾನೂನುಗಳನ್ನು ನಾವು ತರಬೇಕು. ನಾನು ಹೇಳ್ತಾ ಇರೋದು, ಒಂದು ಪ್ರಬುದ್ಧ ಸಮಾಜ ನಿರ್ಮಾಣ ಮಾಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿತ್ತು. ಆ ಪ್ರಬುದ್ಧ ಸಮಾಜವನ್ನು ನಿರ್ಮಾಣ ಇವತ್ತೇನು ನಮಗೆ ಜನರು ಆಶೀರ್ವಾದ ಮಾಡಿದರೆ ಅದರ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದೀವಿ ನಮ್ಮ ಸರ್ಕಾರದಿಂದ. ಇವರೇನ್ರಿ ಎಚ್ಚರಿಕೆ ಕೊಡೋದು? ಇವ್ರಿಗೆ ಕಾನೂನಿನ ಅರಿವಿನ ಎಚ್ಚರಿಕೆ ನಾನು ಕೊಡ್ತಾ ಇದ್ದೀನಿ. ಫಾಲೋ ದ ಲಾ, ಫಾಲ್ ಇನ್ ಲೈನ್.